ಹಲೋ ನಮಸ್ತೆ ಎಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಒಂದು ವಿಶೇಷವಾದಂತ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಇವರಿಗೆ ಎರಡೂ ಕಾಲಿಲ್ಲ ಅಂದ್ರೂ ಇವರು ಹಲವಾರು ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಅವರ ಬದುಕನ್ನ ಯಶಸ್ಸಿನತ್ತ ಸಾಗಿಸ್ಕೊಂತ ಹೋಗ್ತಾ ಇದ್ದಾರೆ. ಇವರ ಪರಿಚಯನ್ನ ಮಾಡ್ಕೊಳ್ಳೋಣ ಬನ್ನಿ. ಇವರ ಹೆಸರು ಮೃತ್ಯುಂಜಯ ಹಿರೇಮಠ ಅಂತ. ಇವರು ಮಾಡಿರೋಂತ ಕೆಲಸ ಕಾರ್ಯಗಳು ಏನಂದ್ರೆ ಸಾಮಾಜಿಕ ಕಾರ್ಯಗಳು. ಧಾರ್ಮಿಕ ಫೌಂಡೇಶನ್ ಅಂತ ಒಂದು ವೆಬ್ಸೈಟ್ ಅಲ್ಲಿ ಹಲವಾರು ಪಕ್ಷಿಗಳ ಸಂರಕ್ಷಣೆಗಾಗಿರ್ಬೋದು, ಕಾಡನ್ನ ಸಂರಕ್ಷಿಸುವುದಕ್ಕಾಗಿರ್ಬೋದು, ಕಾಡು ಪ್ರಾಣಿಗಳನ್ನ ಸಂರಕ್ಷಿಸುವುದಾಗಿರ್ಬೋದು, ವಿಕಲಚೇತನರಿಗೆ ಅವಶ್ಯಕವಾದಂತಹ ಸಹಾಯ ಮಾಡೋದನ್ನ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳಲ್ಲಿ ಇದರಲ್ಲಿ ಈ ಫೌಂಡೇಶನ್ ಅಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ. ಇವಾಗ ಅವ್ರನ್ನ ಪರಿಚಯ ಮಾಡ್ಕೊಡೋಣ ಬನ್ನಿ. ಹಲೋ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಇವರು ಬಂದು ಮೃತ್ಯುಂಜಯ ಹಿರೇಮಠ ಅಂತ ಇವರ ಹೆಸರು. ಇವರ ಬದುಕಿನ ಯಶೋಗಾಥೆಯನ್ನ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ನಿಮ್ಮ ಕಿರು ಪರಿಚಯವನ್ನು ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಮೃತ್ಯುಂಜಯ ಹಿರೇಮಠ ಅಂತ. ನಾನು ಸಿರ್ಸಿ ಹತ್ರ ಮುಂಡಗೋಡು ತಾಲೂಕು ಪಾಳ ಊರಿನವರು. SLC ವರೆಗೂ ಪಾಳದಲ್ಲಿ ನಾ ವಿದ್ಯಾಭ್ಯಾಸ ಮಾಡಿದೆ. ಆಮೇಲೆ ಡಿಗ್ರಿವರೆಗೂ ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಆಧ್ಯಾತ್ಮಿಕ ಕಡೆಗೆ ನನ್ಗೆ ಒಲವು ಜಾಸ್ತಿ ಆಯ್ತು. ಆಮೇಲೆ ನಂದು ಪ್ರೊಫೆಷನ್ ಏನಂದ್ರೆ ಯೋಗ. ಅಂದ್ರೆ ಆಧ್ಯಾತ್ಮಿಕ ಕಡೆ ಒಲವು ಜಾಸ್ತಿ ಆದ್ಮೇಲೆ ನಾನು ಬೇರೆ ಆಶ್ರಮಗಳಿಗೆಲ್ಲ ಹೋಗಿ ಫ್ರೀ ಆಗಿ ಯೋಗ ಹೇಳ್ಕೊಡ್ತಿದ್ದೆ. ಸುಮಾರು ನನ್ನ ಜೀವನದ 26 ವರ್ಷ ಬೇರೆ ಬೇರೆ ಆಶ್ರಮಗಳಲ್ಲಿ ನಾನು ಫ್ರೀ ಆಗಿ ಯೋಗ ಹೇಳ್ಕೊಟ್ಟಿದ್ದೇನೆ. ಮತ್ತೆ ಸರ್ವಿಸ್ ಕೊಟ್ಟಿದ್ದೀನಿ, ಸೇವೆ ಮಾಡಿದ್ದೇನೆ. ಅಂದ್ರೆ ನಿಮಗೆ ಹುಟ್ಟಿದಾಗ್ಲಿಂದನೇ ಈ ರೀತಿ ಇದೆಯಾ ಅಥವಾ ಏನಾದ್ರೂ? ನಂದು ಯೋಗ ಪ್ರೊಫೆಷನ್. ನಾನೇನ್ ಮಾಡ್ತಿದ್ದೆ, ಯೋಗನೇ ಹೇಳ್ಕೊಡ್ತಿದ್ದೆ ಎಲ್ಲ ಆಶ್ರಮಗಳಲ್ಲಿ. 2013ರಿಂದ ಈಚೆಗೆ ನಾನು ಸ್ವತಂತ್ರವಾಗಿ ಯೋಗ ಹೇಳ್ಕೊಡ್ಬೇಕು ಅಂತ ಬೆಂಗಳೂರಿಗೆ ಬಂದೆ. ಆಮೇಲೆ ಇಲ್ಲೆಲ್ಲ ಯೋಗ ಹೇಳ್ಕೊಡಕ್ ಶುರು ಮಾಡಿದೆ. ನಾಗರಬಾವಿ ಸೆಕೆಂಡ್ ಸ್ಟೇಜ್, ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಮಾಗಡಿ ರೋಡು, ಅಂಜನ್ ನಗರ, ಹಿಂಗೆಲ್ಲ ಬೇರೆ ಬೇರೆ ಕಡೆ ಒಂದು 5-6 ಕಡೆ ಯೋಗ ಹೇಳ್ಕೊಡ್ತಾ ಇದ್ದೆ. ಯೋಗ ಹೇಳ್ಕೊಡ್ತಾ ಹಿಂಗೆ ಒಂದು 2017ರವರೆಗೂ 2017ಕ್ಕೆ ನಂಗೆ ಆಕ್ಸಿಡೆಂಟ್ ಆಯ್ತು. ಅವಾಗ ನನ್ ಕಾಲು ಹೋಯ್ತು. ಮೊದ್ಲು ಚೆನ್ನಾಗಿದ್ದೆ. ಮೊದ್ಲು ಏನ್ ಕೆಲಸ ಮಾಡ್ತಿದ್ವಿ? ಯೋಗ. ನಂದು ಯೋಗನೇ ಬಿಟ್ರೆ ಬೇರೆ ಏನಿಲ್ಲ. ಫ್ರೀಯಾಗಿ ಯೋಗ ಹೇಳ್ಕೊಡ್ತಿದ್ದೆ. ಒಂದೊಂದು ಕ್ಲಾಸ್ ನಲ್ಲಿ ತುಂಬಾ ಜನ ಬರೋರು, 5-6 ಕ್ಲಾಸು ಇರೋದು. ನಾನು ಬೆಂಗಳೂರಿಗೆ ಬಂದು ಬೇರೆ ಏನು ಕೆಲಸಗಳನ್ನ ಮಾಡ್ಲಿಲ್ಲ, ಬರೀ ಯೋಗ ಹೇಳ್ಕೊಡೋದೆ, ಅದ್ರ ಕಡೆನೆ ಗಮನ ಕೊಟ್ಟೆ. ಬೇರೆ ಏನು ನಾನು ಗಮನಿಸ್ಲಿಲ್ಲ ಹಂಗೆ. ಆಮೇಲೆ 2013ರಿಂದ 2017ವರೆಗೂ ಹೇಳ್ಕೊಟ್ಟೆ. ಆಕ್ಸಿಡೆಂಟ್ ಆಗಬಾರ್ದು. 2017 ನವೆಂಬರ್ 25 ಶನಿವಾರ ದಿವಸ ಬೆಳಗ್ಗೆ 8:33ಕ್ಕೆ ನನಗೆ ಆಕ್ಸಿಡೆಂಟ್ ಆಗಿ 2 ಕಾಲು ಕಟ್ ಆಗಿತ್ತು. ಆಮೇಲೆ ನಾನು ರೆಸ್ಟ್ ಅಂದ್ರೆ ಯೋಗ ಎಲ್ಲ ಬಿಟ್ಬಿಟ್ಟೆ. ಎಲ್ಲ ಕ್ಯೂರ್ ಆದ್ಮೇಲೂ ಸಹ ನಾನು ಯೋಗ ಹೇಳ್ಕೊಡ್ತಿದ್ದೆ. ನಾನು ಹುಬ್ಳಿಯಲ್ಲಿದ್ದೆ, ಅಲ್ಲಿ ಹೇಳ್ಕೊಡ್ತಿದ್ದೆ. ಆಮೇಲೆ ಕೊರೋನಾ ಬಂದ್ಮೇಲೆ ಮತ್ತೆ ಬಿಟ್ಬಿಟ್ಟೆ. ಆನ್ಲೈನ್ ಶುರು ಮಾಡಿದೆ. ಇವಾಗ ಆನ್ಲೈನ್ ನಡೀತಾ ಇದೆ, ಬೇರೆಯವ್ರು ಹೇಳ್ಕೊಡ್ತಿದ್ದಾರೆ. ಬಟ್ ನಾವು ಇವಾಗ ಹೇಳ್ಕೊಡ್ತಾ ಇಲ್ಲ. ಯಾಕಂದ್ರೆ ಆನ್ಲೈನ್ ದಲ್ಲಿ ಎಲ್ಲಾ ಎಕ್ಸರ್ಸೈಸ್ ಗಳನ್ನ ಮಾಡಿ ತೋರಿಸ್ಬೇಕಾಗತ್ತೆ. ಅದು ನನ್ಗೆ ಆಗಲ್ಲ. ಅದಕ್ಕೋಸ್ಕರ ಬೇರೆಯವ್ರಿಗೆ ಹೇಳ್ಕೊಡ್ತೀವಿ. ಅಂದ್ರೆ ನೀವು ಇದೇ ವೃತ್ತಿಯನ್ನ ನೀವು ಯೋಗವನ್ನೇ ಚೂಸ್ ಮಾಡೋದಕ್ಕೆ ಹೇಗೆ ಸ್ಫೂರ್ತಿ ಆಯ್ತು? ನಮ್ಗೆ ಯೋಗದಲ್ಲಿ ಆಸಕ್ತಿ ಇತ್ತು. ಅದೇ ಹೇಗೆ ಆಸಕ್ತಿ ಬಂತು? ಆಕ್ಚುಲಿ ನಮ್ಗೆ ಆಧ್ಯಾತ್ಮಿಕದಲ್ಲಿ ತುಂಬಾ ಆಸಕ್ತಿ ಬಂತು ಮೊದ್ಲಿಂದನು. ಅಂದ್ರೆ ನಾನು ಡಿಗ್ರಿ ಮುಗಿತಾ ಇದ್ದಂಗೆ ನನಗೆ ಕೋಪ ಜಾಸ್ತಿ ಇತ್ತು. ಮೊದ್ಲು ಕೋಪ ಹೆಂಗ್ ಕಡಿಮೆ ಮಾಡ್ಕೋಬೇಕು ಅಂತ ನಾನು ಡೀಪ್ ಆಗಿ ಆಧ್ಯಾತ್ಮಿಕ ಲೈನ್ಗೆ ಹೋದ್ರೆ ಕಡಿಮೆ ಆಗತ್ತೆ ಅಂತ ವಿಚಾರ ಬಂತು. ಹಂಗೆ ಮುಂದೆ ಹೊರಿತಾ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಮತ್ತೊಂದು ವಿಚಾರ ಬಂತು. ಅದನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಆಧ್ಯಾತ್ಮಿಕ ಸಾಧಕರೇನಿದ್ದಾರೆ ಅವ್ರ ಪುಸ್ತಕಗಳನ್ನ ಓದಕ್ ಶುರು ಮಾಡಿದೆ. ಅನೇಕ ಅನುಭವಿಗಳನ್ನ ಭೇಟಿ ಮಾಡಿ ಅವರಿಂದ ಏನೇನು ಜ್ಞಾನ ಇದೆ, ಅನುಭವ ಇದೆ, ಅದನ್ನ ತಗೊಳಕ್ ಶುರು ಮಾಡಿದೆ. ಅದನ್ನ ಆಮೇಲೆ ಹಂಗೆ ಮುಂದುವರಿತಾ ನಾನೇನೋ ಕೋಪವನ್ನು ಕಂಟ್ರೋಲ್ ಮಾಡ್ಕೊಂಡೆ. ಎಲ್ಲ ಸರಿ ಹೋಯ್ತು. ಆದ್ರೆ ಆಧ್ಯಾತ್ಮಿಕ ಲೈನ್ ಹಂಗೆ ಮುಂದುವರಿಸ್ಬಿಟ್ಟೆ. ನಾನು ಬ್ಯಾಚುಲರ್ ಆಗಿದ್ದು ಹಂಗೆ ಮುಂದುವರಿಸ್ದೆ. ಎಲ್ಲ ಆಶ್ರಮಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟೆ. ಮೊದ್ಲಿಂದನೂ ನಂಗೆ ಏನಾದ್ರು ಒಂದು ಸಾಮಾಜಿಕ ಕೆಲಸ ಮಾಡ್ಬೇಕಂತ ತುಂಬಾ ಮನಸ್ಸಲ್ಲಿ ಇತ್ತು. ಏನೋ ಯೋಗ ಇದರಲ್ಲಿ ಅನೇಕ ಆಶ್ರಮಗಳಲ್ಲಿ ಸೇವೆ ಮಾಡ್ತಾ ಇದ್ದೆ. ಅದು ಬಿಜಿ ಆಗಿರೋದ್ರಿಂದ ನಾನು ಅದ್ರ ಕಡೆ ಗಮನ ಕಮ್ಮಿ ಕೊಡ್ತಿದ್ದೆ. ಆಕ್ಸಿಡೆಂಟ್ ಆದ್ಮೇಲೆ ನಾನು ಎಕ್ದಮ್ ಫ್ರೀ ಆಗ್ಬಿಟ್ಟೆ. ಎಲ್ಲ ಕೆಲಸಗಳಿಂದ ಅಥವಾ ಯೋಗದಿಂದ ಎಲ್ಲ ಫ್ರೀ ಆದವಾಗ ನಾನು ಕೂತ್ಕೊಂಡು ಯೋಚನೆ ಮಾಡಕ್ ಶುರು ಮಾಡಿದೆ. ಧಾರ್ಮಿಕ್ ಫೌಂಡೇಶನ್ ಅಂತ ಏನಿದೆ ಅಂದ್ರೆ ಏನೋ ಒಂದು ಆಧ್ಯಾತ್ಮಿಕ ಕೆಲಸ ಮಾಡ್ಬೇಕು, ಜನರಿಗೆ ಒಳ್ಳೇದಾಗುವಂಥದ್ದು ಯೋಚನೆ ಮಾಡಿ ಧಾರ್ಮಿಕ ಫೌಂಡೇಶನ್ ಅಂತ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿದೆ. ಧರ್ಮ ಅಂತ ಬಸವಣ್ಣವ್ರು ಹೇಳ್ತಾರಲ್ವಾ,
ದಯವೇ ಧರ್ಮದ ಮೂಲವಿಲ್ಲ. ಯಾವುದೇ ಧರ್ಮ ಇರ್ಬೋದು, ಯಾವುದೇ ಪಂಥ ಇರ್ಬೋದು, ಅದಕ್ಕೆ ಮೂಲವಾಗಿ ದಯೆ ಅನ್ನೋದಿರ್ಬೇಕು. ದಯೆ ಅಂತಂದ್ರೆ ಪಶು ಪಕ್ಷಿ ಪ್ರಾಣಿ ಎಲ್ಲದರಲ್ಲಿನೂ ಎಲ್ಲ ವಿಚಾರದಲ್ಲಿನೂ ದಯೆ ಇರಬೇಕು. ಅದಕ್ಕೆ ಧರ್ಮ ಅಂತ ಹೇಳುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಧಾರ್ಮಿಕ ಫೌಂಡೇಶನ್ ಅಂತ ಹೆಸರಿಟ್ಟು ಕೆಲಸ ಮಾಡ್ಬೇಕು ಅಂತ ನಾನು ತೀರ್ಮಾನ ತಗೊಂಡೆ. ಧಾರ್ಮಿಕ ಫೌಂಡೇಶನ್ ನಲ್ಲಿನೇ ಒಂದು ಪಾರ್ಟ್ ಆಗಿ ಮಾನವೀಯತಾ ದಾನ ಪಾತ್ರೆ ಅಂತ ಓಪನ್ ಮಾಡಿದ್ವಿ. ಅಂದ್ರೆ ಮಾನವೀಯತೆಯ ಆಧಾರದ ಮೇಲೆ ಯಾರಾದ್ರೂ ಏನಾದ್ರೂ ಒಂದು ಸಹಯೋಗ ಕೊಟ್ರೆ ಅದು ಎಲ್ಲಾ ವರ್ಗಕ್ಕೂ ಹೋಗಿ ಸೇರ್ಬೇಕು. ಅಂದ್ರೆ ಪ್ರಾಣಿ ಪಶು ಪಕ್ಷಿ ಎಲ್ಲ ಸಮಾಜದಲ್ಲಿ ಏನು ಅವಶ್ಯಕತೆ ಇರುತ್ತೆ ಅವ್ರಿಗೆಲ್ಲರಿಗೂ ಸೇರ್ಬೇಕು ಅಂತ ನಾನೊಂದು ಪ್ಲಾನ್ ಮಾಡಿದೆ. ಇವಾಗ ಯಾರಾದ್ರೂ ಒಂದು 100 ರೂಪಾಯಿ ಸಹಾಯ ಮಾಡಿದ್ರೆ ಒಂದು 40 ರೂಪಾಯಿ ಅಷ್ಟನ್ನ ಕಾಡು ಪ್ರಾಣಿ ಪಶು ಪಕ್ಷಿಗಳಿಗೋಸ್ಕರ ಇಡಬೇಕು. ಆಮೇಲೆ ಒಂದು 10% ಭಾಗವನ್ನ ಎಲ್ಲಿ ಕಮ್ಮಿ ರೇಟಿನ ಜಾಗದಲ್ಲಿ ಸಿಗುತ್ತೋ ಅದನ್ನ ಏನ್ ಮಾಡ್ಬೇಕಂತಂದ್ರೆ ಪರ್ಚೇಸ್ ಮಾಡಿ ಅದನ್ನ ಕಾಡನ್ನಾಗಿ ಪರಿವರ್ತನೆ ಮಾಡೋದು. ಈ ತರದಲ್ಲಿ ಪ್ಲಾನ್ ಮಾಡ್ಬೇಕು. ಆ ತರ ಫಂಡಿಂಗ್ ಮಾಡಿಸ್ಕೋಬೇಕಂತ ಪ್ಲಾನ್ ಬಂತು. ಇನ್ನು 50% ಕಾಡು ಪ್ರಾಣಿ ಪಶು ಪಕ್ಷಿಗಳಿಗೆ ಹೋದ್ರೆ ಇನ್ನು 50% ನಷ್ಟು ನಾವು ಸಮಾಜದಲ್ಲಿ ಕೆಲವು ಅಂಗವಿಕಲರು ಇರ್ತಾರೆ, ಅನಾಥರು ಇರ್ತಾರೆ, ಈ ತರ ನಾವು ಖರ್ಚು ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಇವಾಗ ನೋಡಿ, ಅಂಗವಿಕಲರಿಗೆ ಒಂದು 5%, ಅನಾಥರಿಗೆ ಒಂದು 5%, ಅನಾಥರ ಅಂತಂದ್ರೆ ಭಿಕ್ಷುಕರು ಎಲ್ಲ ಬಂದ್ಬಿಟ್ರು. ಆಮೇಲೆ ಒಂದು ವಿದ್ಯಾಭ್ಯಾಸಕ್ಕೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು 10%, ಅಂದ್ರೆ ಅವ್ರಿಗೆ ಏನೋ ಒಂದು ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ಸಪ್ಲೈ ಕೊಡ್ಸೋದಕ್ಕೆ. ಆಮೇಲೆ ಇನ್ನೊಂದು ರಸ್ತೆ ಗುಂಡಿಗಳು ಬಿದ್ದಿರ್ತವೆ, ಯಾರು ಗಮನಿಸೋದಿಲ್ಲ, ಅದನ್ನೆಲ್ಲ ಸ್ವಲ್ಪ ಸರಿಪಡಿಸೋದಕ್ಕೆ ಒಂದು 7% ಅಷ್ಟು. ಒಂದು 3% ಹಣವನ್ನ ಎಲ್ಲಿ ಗಿಡದ ಕೆಳಗಡೆ ಫೋಟೋಗಳು ಬಿದ್ದಿರ್ತವೆ ಅನಾವಶ್ಯವಾಗಿ, ದೇವ್ರ ಫೋಟೋಗಳು, ಆಮೇಲೆ ಗಲೀಜ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೇವ್ರ ಟೈಲ್ಸ್ ಗಳನ್ನ ಗೋಡೆಗೆ ಅಂಟಿಸಿರ್ತಾರೆ, ಅವನ್ನೆಲ್ಲ ರಿಮೂವ್ ಮಾಡಿಸ್ಬೇಕು. ಇಂಥ ಒಳ್ಳೆ ಕೆಲಸಕ್ಕೋಸ್ಕರವಾಗಿ 3% ಅಷ್ಟು. ಆಮೇಲೆ ಸಿಟಿಯಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಸಾಲು ಮರಗಳನ್ನ ನೆಡೋದು ತುಂಬಾ ಇಂಪಾರ್ಟೆಂಟ್. ಕೆಲವರೆಲ್ಲ ನೆಟ್ ಬಿಟ್ಟು ಫೋಟೋ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಆ ಥರ ಅಲ್ಲ, ಅವ್ನು ಬೆಳೆಸ್ಬೇಕು. ಅದಕ್ಕಾಗಿ ನಾವು ಅದಕ್ಕೆ ಫಂಡಿಂಗ್ ಮಾಡ್ಕೊಂಡು ಅದಕ್ಕೊಂದು 5% ಇಟ್ಬಿಡ್ಬೇಕು. ಅದನ್ನ ಯಾರ್ಯಾರು ಒಂದು ಕಾಂಟ್ರಾಕ್ಟ್ ಕೊಟ್ರೆ ಅದನ್ನ ಬೆಳೆಸೋ ಜವಾಬ್ದಾರಿಯಿಂದ ಬೆಳೆಸ್ತಾರೆ. ಆಮೇಲೆ ಅದು ಚೆನ್ನಾಗಿ ಬೆಳೆದು ಎಲ್ಲರಿಗೂ ನೆರಳು ಕೊಡ್ತದೆ. ಸಿಟಿಯಲ್ಲಿ ತುಂಬಾ ಮರಗಳಾಗ್ಬಿಟ್ರೆ ಮೇಲಿಂದ ನೋಡಿದ್ರೆ ಇದೇನು ಕಾಡೇನಪ್ಪ ಅಂತ ಅನ್ಸಿರ್ಬೇಕು. ಆ ಥರದಲ್ಲಿ ಹಂಗೆ ನಾವು ಒಂದು ಪ್ಲಾನ್ ಮಾಡಿದ್ವಿ. ಮತ್ತೆ ಕೆಲವರು ರಿಸರ್ಚ್ ಪರ್ಸನ್ ಇರ್ತಾರೆ ಆ ಒಂದು ಏರಿಯಾದಲ್ಲಿ, ಆಮೇಲೆ ಯಾರೋ ಒಂದು ಸ್ಪೋರ್ಟ್ಸ್ ಮೆನ್ ಇರ್ತಾರೆ, ಅವ್ರಿಗೇನೋ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರವಾಗಿ ಒಂದು 5% ಹಾಕಿಟ್ಟಿದ್ದೀವಿ. ಆಮೇಲೆ ಅವಶ್ಯಕ ಕಾರ್ಯಗಳಿಗೆ ಏನೋ ಒಂದು ಇನ್ಸಿಡೆಂಟ್ ಸಂಭವಿಸ್ತದೆ, ಏನೋ ಒಂದು ಯಾವ ಭಾಗದಲ್ಲಿ ಏನೋ ಒಂದು ಜಾಸ್ತಿ ಮಳೆನೂ ಆಯ್ತು, ಏನೋ ಒಂದು ಭೂಕಂಪನ ಆಯ್ತು, ಅದಕ್ಕೋಸ್ಕರ ಒಂದು 5% ಹೆಲ್ಪ್ ಮಾಡೋದಕ್ಕೋಸ್ಕರ ಒಂದು 5% ಹಣವನ್ನು ಮೇಂಟೆನೆನ್ಸ್ಗೋಸ್ಕರವಾಗಿ ಇದೆಲ್ಲ ಮಾಡೋದಕ್ಕೆಲ್ಲ ಕೆಲಸಗಾರೆಲ್ಲ ಬೇಕಾಗ್ತದಲ್ಲ, ಅದಕ್ಕೋಸ್ಕರ ಈ ತರ ಪ್ಲಾನ್ ಮಾಡಿಬಿಟ್ಟು ಇದನ್ನ ನಾವೇನ್ ಮಾಡಿದ್ವಿ, ಅದು ಡಿಸೈನ್ ಮಾಡಿದ್ವಿ. ಈ ತರ ವೆಬ್ಸೈಟ್ ಅನ್ನು ಡಿಸೈನ್ ಮಾಡಿದ್ವಿ. ಸರಿ, ಇವಾಗ ನೀವು ನಾನೇನು ಹಣವನ್ನ ತಗೋತಾ ಇರ್ಲಿಲ್ಲ, ಯೋಗ ಟೀಚ್ ಮಾಡ್ತಿದ್ದೆ ಅಂತ ಹೇಳಿದ್ರಿ, ನಾನೇನು ಫ್ರೀ ಆಗಿ ಹೇಳ್ಕೊಡ್ತೆ, ಮತ್ತೆ ಬದುಕು ಹೆಂಗ್ ಸಾಗಿಸ್ತಿದ್ರು? ಅವರೇ ತಿಳಿದು ಕೊಡ್ತಿದ್ರು. ಅಂದ್ರೆ ಸ್ವಲ್ಪ ನಿಮ್ಗೆ ಸಹಾಯಧನ ಸಹಾಯ ಆಗ್ತಿತ್ತು. ನಂಗೆ ಅದೇ 10-12 ಸಾವಿರ ರೂಪಾಯಿ ಸಿಗೋದು. ಅದಕ್ಕಾಗಿ ನಾನು ಬಾಡಿಗೆ ಒಂದ್ 3,000 ಹೋಗೋದು, ಊಟ ತಿಂಡಿ ಖರ್ಚಿಗೆ ಒಂದ್ 3,000 ಹೋಗೋದು ಅವಾಗ. ಆಮೇಲೆ ಒಂದ್ ಸ್ವಲ್ಪ ಉಳ್ಕೊಳ್ಳೋದು, ಅದೇ ಬಟ್ಟೆ ಬೇರೆ ಖರ್ಚಿಗಂತ ಅಷ್ಟಕ್ಕಷ್ಟೇ ಸರಿ ಹೋಗೋದು. ಮತ್ತೆ ಇವಾಗ ಏನ್ ಮಾಡ್ತಿದ್ದೀರಾ ಸರ್? ಇವಾಗ ಯೋಗ ಅದೆಲ್ಲ ಮುಗಿದು ಹೋದಂತ, ಈಗ ಕೊರೋನಾ ಬಂತು. ಆಮೇಲೆ ಮತ್ತೆ ಮುಂದೆ ನಾನೇನ್ ಮಾಡಿದೆ, ಅನಾಥಾಶ್ರಮದಲ್ಲಿ ಇದ್ದೆ JP ನಗರದಲ್ಲಿ ಒಂದ್ ಕಡೆ. ಆಮೇಲೆ ಮತ್ತೆ ಅಲ್ಲಿರೋದಕ್ಕಿಂತನೂ ಏನೋ ಒಂದ್ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಅರಶಿನಕುಂಟೆಯಲ್ಲಿ ಒಂದ್ ಕಡೆ ಬಂದು ಒಬ್ರ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೆ. ಅಲ್ಲೊಂದು 6 ತಿಂಗಳು 7 ತಿಂಗಳು ಕೆಲಸ ಮಾಡಿದೆ. ಅಂದ್ರೆ ಅರಶಿನ ಮೂಟೆ ಅಲ್ಲಿ ಇಲ್ಲಿ ಸಪ್ಲೈ ಮಾಡಿ ಕೊಟ್ಟು ಬರ್ದಿತ್ತು. ನನ್ಗೆ 3 ವೀಲರ್ ಗಾಡಿ ಇತ್ತು, 3 ವೀಲರ್ ಗಾಡಿ ಇದೆ, ಅದ್ರಲ್ಲೇ ಕೊಟ್ಟು ಬರ್ತಿದ್ದೆ. ಆಮೇಲೆ ಮತ್ತೆ ನಾನೇನ್ ಮಾಡಿದೆ, ಅಲ್ಲಿ ಬಿಟ್ಬಿಟ್ಟು ಒಂದ್ ಸಪರೇಟ್ ರೂಮ್ ಮಾಡ್ಕೊಂಡಿದ್ದು ಈ ಒಂದು ಧಾರ್ಮಿಕ ಫೌಂಡೇಶನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೆ. ಅದು ಅಲ್ಲಿ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ನಾನೇನ್ ಮಾಡಿದೆ, ಇಲ್ಲಿ ದೇವಸ್ಥಾನ ಇದೆ ಪಕ್ಕದಲ್ಲಿ ಒಂದು, ಅಲ್ಲಿ ಬಂದಿದ್ದೆ ಒಂದು 6 ತಿಂಗಳು. ಆಮೇಲೆ ಮತ್ತೆ ನಾನೇನ್ ಮಾಡಿದೆ, ಈ ಕಡೆ ಬಂದೆ, ಈ ಗಾಣಕ್ಕೆ. ಈ ಗಾಣದಲ್ಲಿ ಹೇಳಿದ್ರು ಇಲ್ಲೇ ಬರಂಗಿದ್ರೆ ಬಂದ್ಬಿಡಿ, ಇಲ್ಲಿ ಕೆಲಸ ಇದೆ ಅಂತ. ನಾನು ಇಲ್ಲಿ ಬಂದು ಆಮೇಲೆ ಇದು ಆಯಿಲ್ ಡೆಲಿವರಿ ಕೊಡೋದಾಗ್ಲಿ ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಿದ್ದೆ. SRK ಟೆಂಪಲ್ಸ್ ಆಫ್ ಆಯಿಲ್ಸ್ ಕಂಪ್ನಿಗೆ ಬಂದ್ರಿ? ಈ SRK ಟೆಂಪಲ್ಸ್ ಆಫ್ ಆಯಿಲ್ ಕಂಪ್ನಿಗೆ ಬಂದ ಫಸ್ಟ್ ಇಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡ್ತಿದ್ವಿ ಒಂದೊಂದ್ಸಲ. ಆಮೇಲೆ ನಾನು ಧಾರ್ಮಿಕ ಫೌಂಡೇಶನ್ ಕಡೆ ಗಮನ ಕೊಟ್ನಲ್ವಾ, ಅವಾಗ ನಾನೇನ್ ಮಾಡಿದೆ, ಬೇರೆ ಬೇರೆ ಕಡೆ ಅಂದ್ರೆ ಇಲ್ಲಿ ಡೆಲಿವರಿ ಕೊಡೋದು ಮಾತ್ರ ನಾನು ಮಾಡ್ತಾ ಇದ್ದೆ. ಬಾಕಿ ಎಲ್ಲ ಕೆಲಸಗಳಲ್ಲಿ ನಾನು ಮಾಡ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಅಂದ್ರೆ
ಧಾರ್ಮಿಕ ಫೌಂಡೇಶನ್ ಕಡೆ ಜನರಿಗೆ ಇದ್ರ ಬಗ್ಗೆ ಪ್ರಚಾರ ಪ್ರಸಾರ ಮಾಡೋದು, ಹ್ಮ್. ಅದ್ರ ಕಡೆ ನಾನು ಗಮನ ಕೊಟ್ಟಿದ್ದೀನಿ. ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನೀವು 3 ವೀಲರ್ ಗಾಡಿಯಲ್ಲಿ ನೀವೇ ಹೋಗಿ ಆರ್ಡರ್ ಅನ್ನ ತಗೊಂಡು ಅಲ್ಲಿ ಡೆಲಿವರಿ ಮಾಡ್ಬರ್ತೀರ ಮನೆಗೆ ಹೋಗಿ. ಆಕ್ಚುಲಿ ಈ ಗಾಡಿ ರೆಡಿ ಮಾಡಿಸಿದ್ಮೇಲೆ ನಾನು ಹೋಗ್ತಾ ಇರುವಾಗ ಇದು ತುಂಬಾ ಪ್ರಚಾರದಲ್ಲಿ ಬಂತು. ಫೈಲ್ ಎಲ್ಲ ಜನ ಎಲ್ಲ ಕೇಳ್ತಿದ್ರು ಇದು ಹೆಂಗೆ ಏನು ಅಂತ. ಜನ ನೋಡ್ತಾರಲ್ಲ, ಅಡ್ವರ್ಟೈಸ್ಮೆಂಟ್ ಆಯ್ತು. ಅವಾಗ ಅದನ್ನ ನೋಡಿ ತಗೊಳಕ್ ಶುರು ಮಾಡಿದ್ರು. ನಾನು ಆಯಿಲ್ ಗಳನ್ನ ಇದ್ರಲ್ಲಿ ಹೆಚ್ಚಿಗೆ ಇಟ್ಕೊಂಡು ಹೋಗ್ತಿದ್ದೆ. ಅಲ್ಲೇ ಪರ್ಚೇಸ್ ಮಾಡ್ತಿದ್ರು. ಮತ್ತೆ ಕಂಟಿನ್ಯೂಸ್ ಆಗಿ ಪರ್ಚೇಸ್ ಮಾಡಕ್ಕೆ ಕಸ್ಟಮರ್ ಆಗಿ ಅವರು ಪರಿವರ್ತನೆ ಆಗ್ಬಿಟ್ರು. ಆಮೇಲೆ ಮತ್ತೆ ಈ ಕಂಪ್ನಿದೇ ಆರ್ಡರ್ ಇರ್ತಿತ್ತು. ಆ ಆರ್ಡರ್ನ ಕೊಡಕ್ ಹೋಗ್ತಿದ್ರು. ತುಂಬಾ ಕಡೆ ಕೊಡ್ತೀನಿ. ಇಲ್ಲಿ ಯಶವಂತಪುರವರೆಗೂ ಕೊಡ್ತೀನಿ, ಯಶವಂತಪುರ ಯಲಹಂಕದವರೆಗೂ ಕೊಡ್ತೀನಿ. ಈ ಕಡೆ ನಿಮ್ಗೇನ್ ಕಷ್ಟ ಅನ್ಸಲ್ವಾ ಮಾಡ್ತಾ? ಅಂದ್ರೆ ಜನರು ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇವಾಗ ನೋಡಿ, ಒಂದ್ 2 ಫ್ಲೋರ್ 3 ಫ್ಲೋರ್ ಮೇಲೆ ಹೋಗ್ಬೇಕಂತಂದ್ರೆ ಜನ ಏನ್ ಮಾಡ್ತಾರೆ, ನಾನ್ ಬಂದ ತಕ್ಷಣ ನೀವ್ ಅಲ್ಲೇ ಇರಿ, ಬೇಡ ನಾವ್ ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ತಗೊಂಡ್ ಹೋಗ್ತಾರೆ ಆಯಿಲ್ ಅನ್ನ. ಇಲ್ಲ ಅಲ್ಲಿ ಕ್ಯಾನ್ ತಗೊಂಡ್ ಬರ್ತಾರೆ, ಇಲ್ಲೇ ಬಂದ್ ಕ್ಯಾನ್ ಹಾಕ್ಸ್ಕೊಂಡ್ ಹೋಗ್ತಾರೆ. ಬಾಟ್ಲ್ ಇರ್ತವೆ, ಬಾಟ್ಲ್ಗಳನ್ನ ತಗೊಂಡ್ ಹೋಗ್ತಾರೆ. ಅವ್ರ ಹಳೆ ಬಾಟ್ಲ್ ಇರ್ತವೆ ಖಾಲಿ ಆಗಿದ್ದು, ಅದನ್ನ ತಂದು ಕೊಡ್ತಾರೆ. ಜನ ಏನಂತಂದ್ರೆ ನಮ್ಗೆ ಹೆಲ್ಪ್ ಮಾಡ್ತಾರೆ. ಈಗ ಬೇರೆಯವ್ರು ಡೆಲಿವರಿ ಕೊಟ್ಟಂಗೆ ಹಂಗೆ ಎಕ್ಸ್ಪೆಕ್ಟ್ ಮಾಡ್ಕೊಳಲ್ಲ. ಇಲ್ಲೇ ಬಂದ್ರಿ, ಇಲ್ಲೇ ಕೊಡಿ ಅಂತ ಹೇಳಿ ಯಾರು ಹೇಳಲ್ಲ. ಅದೊಂದು ನನಗೆ ಹೆಲ್ಪ್. ಎಲ್ಲಾ ಕಡೆ ಜನ ಸಹಯೋಗ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅದೇ ಒಂದು ಇಂಪಾರ್ಟೆಂಟ್. ಅಂದ್ರೆ ನೀವು ಅಷ್ಟು ಸಮಾಧಾನವಾಗಿ ಹೋಗಿ ಅಷ್ಟು ದೂರ ಎಲ್ಲ ಹೋಗಿ ಡೆಲಿವರಿ ಕೊಡ್ತಿರಲ್ಲ, ಅದ್ರ ಬಗ್ಗೆ ನಾನು ಟ್ರಾಫಿಕ್ ಇರುತ್ತೆ ಹೋಗೋವಾಗ, ಅದ್ರಲ್ಲೇನು ರಿಸ್ಕ್ ಆಗಲ್ವಾ? ಟ್ರಾಫಿಕ್ ಕಡೆ ನಾನೇನು ಅಷ್ಟೊಂದು ಗಮನ ಕೊಡಿ. ಎಂತ ಟ್ರಾಫಿಕ್ ಇದ್ರೆ ಏನಿದ್ರು, ಟ್ರಾಫಿಕ್ ಇದ್ರೆ ನಿಧಾನ ಹೋಗ್ತೀವಿ, ಟ್ರಾಫಿಕ್ ಇಲ್ಲ ಅಂದ್ರೆ ಸ್ವಲ್ಪ ಬೇಗ ಹೋಗ್ತೀವಿ ಅಷ್ಟೇ. ಅದ್ರ ಕಡೆ ಅದೇನಂತ ನಾನು ಮಾಡಲ್ಲ.